ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೈಂಡಿಗೊಂಡದು ಕಾರ್ಬ್ರೇಟರ್ನ ರೆಡಿ ಮಾಡ್ತಿರೋದು. ಸೊ ದಿಸ್ ಇಸ್ ಕಾರ್ಬ್ರೇಟರ್ ಕೀ ಇನ್ ಜಪಾನ್. ದಿಸ್ ಇಸ್ ಒರಿಜಿನಲ್ ಕಾರ್ಬ್ರೇಟರ್ ಗೈಸ್. ಸೊ ಈ ಕಾರ್ಬ್ರೇಟರ್ ನಾವು ಕ್ಲೀನ್ ಮಾಡೋಣ. ಸೊ ನೋಡಿದ್ರೆ ಇಲ್ಲಿ ಒಳಗಡೆ ನೋಡಿ ಗೈಸ್ ಎಷ್ಟೊಂದು ಗಲೀಜಿದೆ ಅಂತ. ಸೊ ಹೆಂಗೆ ವರ್ಕ್ ಆಗುತ್ತೆ ಗಾಡಿ. ಸೊ ಆಫ್ಕೋರ್ಸ್ ಗಾಡಿ ಜರ್ಕೊಡಿಯುತ್ತೆ. ಸೊ ಇದನ್ನ ಇಕ್ಕೊಂಡು ಕ್ಲೀನ್ ಮಾಡ್ತೀನಿ. ಸೊ ಸ್ಪ್ರೇ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದೀನಿ. ನೋಡಿ ನೀವೇ ಫುಲ್ ಕ್ಲೀನ್ ಆಗಿದೆ ಕಾರ್ಬ್ರೇಟರ್. ಇದು 2 ಜೆಟ್ ಗೈಸ್, ಹೈ ಜೆಟ್ ಆ್ಯಂಡ್ ಲೋ ಜೆಟ್. ಸೊ ಜೆಟ್ನ ಹಿಂಗೆ ಹಾಕಬೇಕು. ಸ್ಕ್ರೂನ ಸ್ವಲ್ಪ ಫಿಟ್ ಮಾಡ್ತಾ ಇದ್ದೀನಿ. ಸೊ 2 ಜೆಟ್ ಆಗಿದ ತಕ್ಷಣ ಈ ಫ್ಲೋಟ್ ಹಾಕಬೇಕು. ಈ ಫ್ಲೋಟ್ ಪಿನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿ ಆ ಫ್ಲೋಟ್ನ ಸ್ವಲ್ಪ ಮೂಮೆಂಟ್ ಇರಬೇಕು. ಸೊ ದಿಸ್ ಇಸ್ ಫ್ಲೋಟ್ ಪಿನ್ ಐ ಆಮ್ ಪುಟಿಂಗ್. ಸೊ ಈ ಥರ ಜಂಪ್ ಹೊಡಿಬೇಕು ಫ್ಲೋಟು. ನೋಡಿ ಅದು ಫ್ಲೋಟ್ ಎಷ್ಟು ಸ್ಮೂತಾಗಿ ಮೂಮೆಂಟಮ್ ಆಗ್ತಿದೆ. ಸೊ ಅದಾದಮೇಲೆ ಈ ಥರ ಬೌಲ್ನ ಕವರ್ ಮಾಡಬೇಕು. ಕವರ್ ಮಾಡಿ 2 ಸ್ಕ್ರೂ ಬರುತ್ತೆ. ಸೊ ಆ 2 ಸ್ಕ್ರೂನ ಇಕ್ಕೊಂಡು ಸ್ಕ್ರೂ ಡ್ರೈವರಿಂದ ಟೈಟ್ ಮಾಡ್ಕೊಬೇಕು. ಹಾಗೆ ಟೈಟ್ ಮಾಡ್ತಾ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಸೊ ದ್ಯಾಟ್ ನಾನು ಒಳ್ಳೆ ವೀಡಿಯೋಸ್ ಕ್ರಿಯೇಟ್ ಮಾಡ್ತೀನಿ. ಥ್ರಾಟಲ್ ಬಾಡಿ ಕನೆಕ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಫಿಟ್ ಮಾಡಿ ನೋಡೋಣ. ಸೊ 9mm ಬೋಲ್ಟ್ ಇದೆ. ಸೊ ಇದು ಈ ಕಡೆ ಒಂದು. ಸೊ ನೋಡಿ, ಸೊ ಇದು ಈ ಕಡೆ ಬಿಚ್ಚಿದ್ರೆ ಪ್ಯಾನೆಲ್ ಆಚೆ ಬರುತ್ತೆ. ಸೊ ಆ ಕಡೆ ಬಂದರೆ ಸೇಮ್ ಗೈಸ್, ಸೇಮ್ ಇಲ್ಲೊಂದು 9mm ಬೋಲ್ಟ್ ಬರುತ್ತೆ. ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ. ಸೊ ಈ ಕಡೆ 9mm, ಮೇಲೆ ಇಲ್ಲೊಂದು ಬೋಲ್ಟ್ ಬರುತ್ತೆ ಸೀಟ್ ಕೆಳಗಡೆ, ಪ್ಲಸ್ ಇಲ್ಲೊಂದು ಬೋಲ್ಟು. ಇದು ಬಿಚ್ಚಿದ್ರೆ ಈ ಕಡೆ ಇರೋ ಪ್ಯಾನಲ್ಲು ಆಚೆ ಬಂದುಬಿಡುತ್ತೆ. ಸೊ ಆಚೆ ಬಂದರೆ ಈ ಕಡೆ ಲೆಫ್ಟ್ ಸೈಡೆ ನಿಮಗೆ ಕಾರ್ಬೋರೇಟರ್ ಫಿಟ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ಸೊ ಥ್ರಾಟಲ್ ಕೇಬಲ್ ಹಾಕಿದ್ದೀನಿ. ಸೊ ಅದಾದಮೇಲೆ ಈ ಕಡೆ ಬಂದು ನೋಡಿದ್ರೆ ದಿಸ್ ಇಸ್ ದ ಡ್ರೈನ್ ಬೋಲ್ಟ್ ಫಾರ್ ದ ಆಯಿಲ್ ಗೇರ್ ಆಯಿಲು. ಸೊ ಈ ಕಡೆ ಡ್ರೈನ್ ಬೋಲ್ಟ್, ಈ ಕಡೆ ಗೇರ್ ಆಯಿಲ್ ಬರೋದು. ಸೊ ಫಿಲ್ ಮಾಡಬೇಕಂದ್ರೆ ಈ ದೊಡ್ಡ ಬೋಲ್ಟು. ಸೊ ಅದಾದಮೇಲೆ ಫುಲ್ ಎಲ್ಲ ಆಗೋಯ್ತು. ಸೊ ಇನ್ನು ಸ್ವಲ್ಪ ಈ ಕಡೆ ಬಂದರೆ ಸ್ಪೀಡೋಮೀಟ್ರ್ ಫುಲ್ ಸ್ಕ್ರ್ಯಾಚಸ್ ಆಗಿದೆ. ಸೊ ಸ್ಕ್ರ್ಯಾಚಸ್ಗೆ ಹೋಗ್ಬೇಕಂದ್ರೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಸೊ ನನ್ನ ಹತ್ರ ಇದೊಂದಿತ್ತು ಸ್ಕ್ರ್ಯಾಚ್ ರಿಮೂವರು. ಸೊ ನಂಗೆ ಗೊತ್ತಿಲ್ಲ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಇದಾಕಿ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡೋದು ಅಂತ. ಸೊ ದಿಸ್ ಮೈ ಫಸ್ಟ್ ಟೈಮ್ ಗೈಸ್. ಸೊ ನನಗೆ ಒಂದು ಸ್ವಲ್ಪ ಕೈ ತಗೊಂಡು ಹಾಗೆ ಪಾಂಡ್ಸ್ ಇದು ಥರ ಅಪ್ಲೈ ಮಾಡಿಕೊಂಡು ಹಾಗೆ ಸ್ವಲ್ಪ ರಬ್ ಮಾಡ್ತಾ ನನಗೇನೋ ಅಷ್ಟೊಂದು ಓಪ್ಸ್ ಇದ್ದಿಲ್ಲ ಇದು ಹೋಗುತ್ತೆ ಅಂತ. ಸೊ ಒಂದು 5 ಮಿನಿಟ್ಸ್ ಬಿಟ್ಟಿದ ತಕ್ಷಣ ಒಂದು ಬಟ್ಟೆ ತೊಗೊಂಡು ಈ ಥರ ವೈಪ್ ಮಾಡಿಕೊಂಡೆ. ಸೊ ಏನೋ ಓಕೆ ಥರನೇ ಅನಿಸ್ತು, ಅಷ್ಟೊಂದು ಏನೂ ಇದಾಗಿಲ್ಲ. ಸೊ ಆಮೇಲೆ ವಾಟರ್ ವಾಶ್ ಮಾಡಿದ್ನಲ್ಲ, ಸೊ WD-40 ತೊಗೊಂಡು ಎಲ್ಲೆಲ್ಲಿ ಸ್ವಿಚಸ್ ಇದೆ, ಬೋಲ್ಸ್ ಇದೆ, ಆ ಕಡೆ ಈ ಕಡೆ ಎಲ್ಲ ಹೊಡೆದೆ WD-40. ಇದು ಯಾಕೆ ಹೊಡಿತಾರೆ ಅಂದರೆ, ಸೊ ಏನಾದರೂ ರಸ್ಟ್ ಫಾರ್ಮ್ ಆಗಬಾರ್ದು. ಸೊ ಅದಕ್ಕೆ WD-40 ಹೊಡಿತಾರೆ. ಸೊ ಅದಕ್ಕೆ ಎಲ್ಲ ಕಡೆ ಹೊಡಿತಾ ಇದ್ದೀನಿ. ಸುಮ್ಮನೆ ನಾನೇನು ವೇಸ್ಟ್ ಮಾಡ್ಕೊತಿಲ್ಲ. WD-40 ಎಲ್ಲೆಲ್ಲಿ ಬೋಲ್ಟ್ ಇದೆ, ಸ್ಕ್ರೂಸ್ ಇದೆ, ಫುಟ್ ರೆಸ್ಟ್ ಆಗಲಿ, ಆ ಕಡೆ ಸ್ಕ್ರೂಸ್ ಆಗಲಿ, ಎಲ್ಲೆಲ್ಲಿ ಹೊಡಿತೀವಿ ಎಲ್ಲ ಸೈಡ್ ಹೊಡಿಬೋದು. ಆಮೇಲೆ ಪೆಟ್ರೋಲ್ ಚೆಕ್ ಮಾಡಿದೆ, ಪೆಟ್ರೋಲ್ ಇರಲಿಲ್ಲ ಗಾಡಿಯಲ್ಲಿ. ಸೊ ಸ್ವಲ್ಪ ಪೆಟ್ರೋಲ್ ತೊಗೊಂಡು ಆಯಿಲ್ ಮಿಕ್ಸ್ ಮಾಡಿಕೊಂಡು ತೊಗೊಂಡು ನಮ್ಮ ಗಾಡಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿ ನೋಡಬೇಕಲ್ವ ಗೈಸ್. ಸೊ ಅದಾದಮೇಲೆ ಸ್ವಲ್ಪ ಪೆಟ್ರೋಲು ಇತ್ತು, ಎಕ್ಸ್ಟ್ರಾ ಪೆಟ್ರೋಲು. ಹಂಗೆ ಹೋಗ್ತಾ ಬೆಕ್ ಬಂತು ಗುರು, ನಾನು ಏನು ಮಾಡ್ತೀನಿ ಅಂತ ನೋಡೋಕ್ಕೆ. ಸೊ ಅದತ್ರ ಹೋಗಿ ಪೆಟ್ರೋಲ್ ಬೇಕಂತ ಕೇಳಿದೆ. ಅದು ನೋಡಿದ್ರೆ ಹೊಟ್ಟೋಯ್ತು ಗುರು, ನೋಡ್ಕೊಂಡು ಅದೇನೋ ಎದುರ್ಕೊಂಡು ಹೊಟ್ಟೋಯ್ತು ಹಂಗೆ. ಅದಾದಮೇಲೆ ಫೈನಲಿ ಗೈಸ್ ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗಿ ಸ್ಮೂತಾಗಿ ಓಡ್ತೈತೆ. ಸೊ ಒಂದು ಹ್ಯಾಂಡಲ್ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇನ್ಫಾರ್ಮೇಟಿವ್ಸ್ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಸಿಗ್ತೀನಿ ಗೈಸ್ ಮುಂದಿನ ವೀಡಿಯೋದಲ್ಲಿ. ನಾನು ನಿಮ್ಮ 2 ಸ್ಟ್ರೋಕ್ ಸಚಿನ್. ಬಾಯ್.